ಬಿರು ಬಿಸಿಲಿನ ತಾಪಕ್ಕೆ ಬರಿದಾಗ್ತಾ ಇದೆ ತುಂಗಭದ್ರೆಯ ಒಡಲು. ಕೊಪ್ಪಳದ ಜೀವನಾಡಿಯಾದಂತಹ ತುಂಗಭದ್ರಾ ಜಲಾಶಯದ ಡೆಡ್ ಸ್ಟೋರೇಜ್ ಹಂತಕ್ಕೆ ಈಗಾಗಲೇ ತಲುಪಿಬಿಟ್ಟಿದೆ. ಬಿಸಿಲಿನ ಝಳಕ್ಕೆ ಬರಿದಾಗ್ತಾ ಇದೆ ತುಂಗಭದ್ರೆಯ ಒಡಲು. ಕೊಪ್ಪಳ ಜಿಲ್ಲೆಯ ಜೀವನಾಡಿಯಾಗಿದೆ ತುಂಗಭದ್ರಾ ಜಲಾಶಯ. ಅಲ್ಲಿ ಈಗಾಗಲೇ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿಬಿಟ್ಟಿದೆ. ಜಲಾಶಯದಲ್ಲಿ ಇರೋ ಅಂತ ನೀರಿನ ಮಟ್ಟ, ಡ್ಯಾಮ್ ನೀರಿನ ಮಟ್ಟ ಸಂಪೂರ್ಣವಾಗಿ ಇಳಿಕೆಯಾಗಿದೆ. ರೈತರಲ್ಲಿ ಆತಂಕ ಮನೆ ಮಾಡಿದೆ. ಇದು ಕೇವಲ ಕೊಪ್ಪಳ ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯದಲ್ಲಿ ನೆರೆ ರಾಜ್ಯ ಆದಂತಹ ತೆಲಂಗಾಣ ಹಾಗೂ ಆಂಧ್ರಕ್ಕೂ ಕೂಡ ನೀರನ್ನು ಉಣಿಸ್ತಾ ಇತ್ತು. ಆ ಒಂದು ಎರಡು ರಾಜ್ಯಗಳಿಗೂ ಕೂಡ ಈಗ ನೀರಿನ ಸಮಸ್ಯೆ ಎದುರಾಗಲಿದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಬಿಸಿಲಿನ ತಾಪಮಾನಕ್ಕೆ ಬತ್ತಿ ಹೋಗಿದೆ ತುಂಗಭದ್ರಾ ಜಲಾಶಯ. ಇನ್ನು ಸರಿಸುಮಾರು 2 ತಿಂಗಳುಗಳ ಕಾಲ ಇದೇ ನೀರಿನಲ್ಲಿ ಕೊಪ್ಪಳ ಜಿಲ್ಲೆಯ ಜನರು, ಜೊತೆಗೆ ತೆಲಂಗಾಣದ ಭಾಗದ ಜನರು, ಇತ್ತ ಆಂಧ್ರ ಪ್ರದೇಶ ಭಾಗದ ಜನರು ಇದರ ಮೇಲೆ ಅವಲಂಬಿಸಿರ್ತಾರೆ. ರೈತರ ಮುಖದಲ್ಲಿ ಎಲ್ಲೋ ಒಂದು ಕಡೆ ಕಳೆದ ವರ್ಷ ಸುರಿದಂಥ ವರ್ಷಧಾರೆಯಿಂದ ಮಂದಹಾಸ ಮೂಡಿತ್ತು. ಆದರೆ ಈಗ ಬಿಸಿಲಿನ ಝಳಕ್ಕೆ ಕೊಪ್ಪಳ ಹಾಗೂ ತೆಲಂಗಾಣದ ಸ್ವಲ್ಪ ಭಾಗ, ಆಂಧ್ರ ಪ್ರದೇಶದ ಸ್ವಲ್ಪ ಭಾಗದ ಜನರಲ್ಲಿ ಆತಂಕ ಉಂಟಾಗಿದೆ. ಕಾರಣ ಏನು ಅಂದರೆ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಈಗಾಗಲೇ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿಬಿಟ್ಟಿದೆ. ಹೀಗಾಗಿ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಮುಂದಿನ 2 ತಿಂಗಳು ಹೇಗಪ್ಪ ಜೀವನ ಮಾಡೋದು, ನಾವು ಬೆಳೆದಿರುವಂಥ ಬೆಳೆನ ಯಾವ ರೀತಿ ಕಾಪಾಡೋದು, ಸಕಾಲಕ್ಕೆ ಮಳೆಯಾಗದೆ ಹೋದರೆ ನೀರಿನ ಹಾಹಾಕಾರ ಕೂಡ ಎದುರಾಗುತ್ತೆ. ಅದನ್ನು ಯಾವ ರೀತಿ ಎದುರಿಸೋದು ಅನ್ನೋ ಸಮಸ್ಯೆಗೆ ಸಿಲುಕಿದ್ದಾರೆ ಕೊಪ್ಪಳ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಭಾಗದ ಜನರು, ರೈತರು. ಇನ್ನು ತುಂಗಭದ್ರಾ ಜಲಾಶಯದಿಂದ ಕೇವಲ ಕೊಪ್ಪಳ ಮಾತ್ರನೇ ಅಲ್ಲದೆ ರಾಯಚೂರು, ಬಳ್ಳಾರಿಯ ಕೆಲ ಭಾಗಗಳು, ಕೊಪ್ಪಳ ಹೀಗೆ ನೀರನ್ನು ಹರಿಸಲಾಗ್ತಾ ಇತ್ತು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ಹೊಸಪೇಟೆ ಜಿಲ್ಲೆಗಳಿಗೆ ಜೀವನಾಡಿಯಾಗಿತ್ತು ತುಂಗಭದ್ರಾ ಜಲಾಶಯ. 105 TMC ನೀರು ಸಂಗ್ರಹವಾಗಿತ್ತು. ಸಾಮರ್ಥ್ಯವಿರುವ ತುಂಗಭದ್ರಾ ಜಲಾಶಯ 105 TMC ನೀರಿನ ಸಾಮರ್ಥ್ಯವನ್ನು ಹೊಂದಿತ್ತದು. ಆದರೆ ಬಿಸಿಲಿನ ಜಲಕ್ಕೆ, ತಾಪಕ್ಕೆ ಡೆಡ್ ಸ್ಟೋರೇಜ್ ಹಂತಕ್ಕೆ ಈಗ ತಲುಪಿಬಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.